ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ಯಡಿಯೂರು ಕ್ಷೇತ್ರದ ಪೀಠಾಧ್ಯಕ್ಷರು, ತಪೋನಿರತರು, ಪೂಜಾ ನಿರತರು, ನಮ್ಮೆಲ್ಲರಿಗೂ ಧಾರ್ಮಿಕ ಮಾರ್ಗದರ್ಶನ ಮಾಡ್ತಾ ಇಡೀ ರಾಜ್ಯಕ್ಕೆ ದಾರಿದೀಪವಾಗಿರ್ತಕ್ಕಂತಹ ಷಡಸ್ಥಲ ಬ್ರಹ್ಮಿ ಶ್ರೀ ಶ್ರೀ ರೇಣುಕಾ ಶಿವಾಚಾರ್ಯ ಮಹಾಸ್ವಾಮೀಜಿರವರು ನಮ್ಮ ಸಮಿತಿಯ ಆಹ್ವಾನದ ಮೇರೆಗೆ ಜೆಸಿ ನಗರದ ಪ್ರಮುಖ ರಸ್ತೆಯಿಂದ ಮೆರವಣಿಗೆ ಮುಖಾಂತರ ದೇವಸ್ಥಾನದಲ್ಲಿ ಈಗ ಪೂಜೆಯನ್ನ ನೆರವೇರಿಸಿ ಈಗ ನಮ್ಮೆಲ್ಲರನ್ನು ಕೂಡ ಆಶೀರ್ವಚನ ಮಾಡಲಿಕ್ಕೆ ಆಗಮಿಸಿ ಪೀಠವನ್ನು ಅಲಂಕರಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ, ಸಮಿತಿಯ ಪರವಾಗಿ ಭಕ್ತಿಪೂರ್ವಕವಾದಂತ ಜೋರಾದ ಚಪ್ಪಾಳೆಯೊಂದಿಗೆ ದಯಮಾಡಿ ಯಾರು ಮಾತಾಡಬಾರ್ದು ಸರ್ ಇಲ್ಲಿ. ವಿಜಯ ವಿನಾಯಕ ಸೇವಾ ಸಮಿತಿಯ ಅಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳಿಗೂ ಕೂಡ ಹಾಗೂ ಸಕಲ ಎಲ್ಲ ಅರ್ಚಕ ವೃಂದದವರು, ಪ್ರಧಾನ ಅರ್ಚಕರಾದಿಯಾಗಿ ಎಲ್ಲ ಅರ್ಚಕರ ವೃಂದದವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ, ಇವತ್ತಿನ ಈ ಗುರುಪೌರ್ಣಮಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ಎಲ್ಲ ಸದ್ಭಕ್ತರನ್ನು ಕೂಡ ಸಮಿತಿಯ ಪರವಾಗಿ ಸ್ವಾಗತವನ್ನ ಕೋರ್ತಾ, ಈಗ ನಮ್ಮೆಲ್ಲರನ್ನ ಆಶೀರ್ವಚನವನ್ನ ಅನುಗ್ರಹಿಸಬೇಕು ಅಂತೇಳಿ ಪರಮ ಪೂಜ್ಯ ಸ್ವಾಮೀಜಿಯವರಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೀನಿ. ಶುಭ ಪುಣ್ಯ ಹಿತೋ ಮಮ ಯಥಾರ್ಥ ಸಮಸ್ತ ದುರ್ಪಕ್ಷಯ ದ್ವಾರ ಶ್ರೀ ಪಾರ್ವತಿ ಪರಮೇಶ್ವರ ಪ್ರೀತ್ಯರ್ಥಂ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿನಃ ಪ್ರೀತ್ಯರ್ಥಂ ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಫಲ ಪುರುಷಾರ್ಥಂ ಸಂಚಿತ ಸೂಚಿತ ಆಗಾಮಿ ಆದಿದೈವಿಕ ಆಧ್ಯಾತ್ಮಿಕ ತ್ರಿವಿಧ ತಾಪತ್ರಯ ನಿವಾರಣಾರ್ಥಂ ದುಷ್ಟಶಕ್ತಿ ಭವೇ ಭವೇನಾದಿ ಭವೇ ಭವಸ್ಸಮಾನ್ ಭವೋದ್ಭವಾಯ ನಮಃ ವಾಮದೇವಾಯ ನಮೋ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮಃ ರುದ್ರಾಯ ನಮಃ ಕಾಲಾಯ ನಮಃ ಕಲವಿಕರಣಾಯ ನಮಃ ಬಲವಿಕರಣಾಯ ನಮಃ ಬಲಾಯ ನಮಃ ಬಲಪ್ರಮದನಾಯ ನಮಃ ಸರ್ವೋತ್ತಮಾಯ ನಮಃ ಮನೋನ್ಮನಾಯ ನಮಃ ಅಘೋರೇಭ್ಯೋ ತಘೋರೇಭ್ಯೋ ಘೋರಘೋರಧರೇಭ್ಯಃ ಸರ್ವೇಭ್ಯೋ ಸರ್ವೇಭ್ಯೋ ನಮಸ್ತೆಯಸ್ತು ರುದ್ರರೂಪೇಭ್ಯಃ ತತ್ಪುರುಷಾಯ ವಿದ್ಮಹೇ ಮಹತ್ಕೇರತ್ವಯ ಧೀಮಹಿ ತನ್ನೋ ರುದ್ರಃ ಪ್ರಚೋದಯಾತ್ ಏಕಾನಃ ಸರ್ವವಿದ್ಯಾನಾಮೀಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿ ಬ್ರಹ್ಮಣಾಧಿಪತಿ ಬ್ರಹ್ಮ ಶಿವೋ ಮೇ ಅಸ್ತು ಸದಾ ಶಿವೋ ಭೂಚರಣಾರ್ಧಾಭ್ಯೋ ನಮಃ ಸದ್ಯೋ ಜಾತಾದಿ ಪಂಚ ಬ್ರಹ್ಮಮಂತ್ರೇಣ ಶುದ್ಧೋದಕೇನ ಸ್ನಾಪಯಾಮಿ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ವರದಾರತಮಿವ ವಂದನಾಮೃತ್ಯಾನ್ಮಕ್ಷೇಮಾಮೃತಾತ್ ಭಸ್ಮಧಾರಯಾಮಿ ಗಂಧದ್ವಾರಾಂಧರಾದರ್ಶಾನಿತ್ಯವೃತ್ತಾಂ ಗರೇಶನೇ ಈಶ್ವರೇ ಸರ್ವಭೂತಾನಾಂ ವಿಭವಮದ್ವೇಷ್ಯಂ ದಿವ್ಯ ಪರಿಮಳಗಂಧಾಂಧಾರಯಾಮಿ ಆಯನೇ ದೇವರಾಯನೇ ದುರ್ವಾರೋಹಂ ಪುಷ್ಪನೇ ರಜಸ್ತಮಂಡಲೇಕಾನಿ ಸಮಗ್ರಸ್ಯ ಗೃಹಾಯಮಿ ಅಲಂಕರಣಾರ್ಥಮಕ್ಷತಾಂ ಸಮರ್ಪಯಾಮಿ ಯೋಪಾಂ ಪುಷ್ಪಂ ಮೇಘ ಪುಷ್ಪವಾನ್ ಪ್ರಜಾವಾನ್ ವಿಷಮಾನ್ ಭವತಿ ಚಂದ್ರಮಾ ವಾಪಾಂ ಪುಷ್ಪಂ ಪುಷ್ಪವಾನ್ ಪ್ರಜಾವಾನ್ ವಿಷಮಾನ್ ಭವತಿ ನಾನಾವಿಧಂತಿ ಪರಿಮಳ ಹಂಗೆ ನಿಂತ್ಕೊಳಕಲ್ಲ. ಸೈಡಿಂದ ಮಾಡಿ. ಇಲ್ಲಿ ನೋಡಿ. ಓಕೆ. ಗುರುನ ಸ್ಮರಣೆ ಮಾಡ್ತಾರೆ. ನಮಗೆ ಒಂದು ಋಣ ಇದೆ. ಭೂಋಣ, ಗುರು ಋಣ, ಮಾತೃಋಣ, ಪಿತೃಋಣ ಅಂತ ಋಣಗಳಲ್ಲಿ ಗುರುವಿನ ಋಣ ತೀರಿಸುವ ಒಂದು ಇದೊಂದು ಸಂದರ್ಭ. ಗುರು ಪೌರ್ಣಮಿ ಮಾಡೋದು. ಗುರು ಏನಾದ್ರು ಆಗ್ಬಲ್ಲ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ಅಂತ ಶ್ಲೋಕ ಇದೆ. ಬ್ರಹ್ಮ ಗುರು ಆಗಕ್ ಬರಲ್ಲ, ವಿಷ್ಣು ಗುರು ಆಗಕ್ ಬರಲ್ಲ, ಮಹೇಶ್ ಗುರು ಆಗಕ್ ಬರಲ್ಲ. ಗುರುಗೆಲ್ಲ ಅರ್ಹತೆ ಇದೆ. ಗುರು ಮುಂದಿದ್ರೆ ಆರ ಮುಂದಿದ್ರೆ ಗುರು ಕಾಯುವಲ್ಲ. ಭಗವಂತ ನೆನ್ಸ್ಕೊಂಡ್ರೆ ಗುರು ಕಾಯ್ತಾನೆ. ಗುರು ಮುನ್ಸ್ಕೊಂಡ್ರೆ
ಭಗವಂತ ಕಾಯಲ್ಲ ಅಂತಕ್ಕಂಥ ಒಂದು ನಾನು ನೋಡಿ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಈ ಕುರುಬಳ್ಳಿ ದೇವಸ್ಥಾನದಲ್ಲಿ ತುಂಬಾ ಅದ್ದೂರಿಯ ಕಾರ್ಯಕ್ರಮ ಆಯೋಜನೆ ಮಾಡೋರಿಗೆ ಭಗವಂತ ನಂಬಿ ಬಂದಿದ್ದಾರೆ. ಬಾಬಾರವ್ರು ನಂಬಿದ್ದಾರೆ ಬಹಳ ಜನ. ಆ ಬಾಬಾರು ಯಾರು ಜಾತಿ ಕುಲ ಪಂಥ ಭೇದ ಇಲ್ಲ, ಎಲ್ಲರೂ ಅವ್ರನ್ನ ಸಾಮೂಹಿಕ ಪ್ರಾರ್ಥನೆ ಮಾಡ್ತಾರೆ. ಶ್ರದ್ಧೆ ಇದೆ, ಭಕ್ತಿ ಇದೆ, ವಿಶ್ವಾಸ ಇದೆ. ವಿಶ್ವಾಸ ತಕ್ಕಾಗೆ ಭಗವಂತ ಪೂಜೆ ನಡೀತಾ ಇದೆ. ಹಾಗಾಗಿ ಭಾರತೀಯ ಸಂಸ್ಕೃತಿಯಲ್ಲಿ ಈ ಹಬ್ಬಗಳು ಪ್ರತಿ ತಿಂಗಳು ಒಂದು ಹಬ್ಬ ಬರ್ತವೆ. ಅದರಲ್ಲಿ ಗುರು ಪೌರ್ಣಮಿ ಅಂತ 12 ಪೌರ್ಣಮಿಗಳು, ಒಂದೊಂದು ಪೌರ್ಣಮಿಗೆ ಒಂದು ಸಾಂಕೇತಿಕ ಹಬ್ಬಗಳನ್ನ ಆಚರಿಸ್ತೀವಿ. ಅಮಾವಾಸ್ಯೆ 12 ಅಮಾವಾಸ್ಯೆ ಬರ್ತವೆ. 12 ಅಮಾವಾಸ್ಯೆ ಒಂದು ಹಬ್ಬ ಇದಾವೆ ಭಾರತೀಯರಲ್ಲಿ. ಹಬ್ಬಗಳಲ್ಲಿ ಇವು ಒಂದು ಕೂಡೋದು ಸೇರದಪ್ಪ ಒಂದು ಕಡೆ ಸೇರಿದ್ರೆ ಎಲ್ಲರೂ ವಿನಿಮಯಗಳಾಗ್ತವೆ. ಒಂದು ಮಗನಿಗೆ ಗಂಡು ಬೇಕು, ಹೆಣ್ಣು ಬೇಕು, ಇಲ್ಲಿ ಬಂದಾಗ ಎಲ್ಲ ವಿನಿಮಯ ಆಗ್ತವೆ. ಸಾಮೂಹಿಕ ಪ್ರಜ್ಞೆ ಮೂಡುತ್ತೆ. ಆ ಹಿನ್ನೆಲೆಯಲ್ಲಿ ಈ ಗುರು ಪೌರ್ಣಿಮೆ ಆಚರಣೆ. ಬೆಂಗಳೂರು ಅದರಲ್ಲಿ ನಮ್ಮ ಕುರುಬಳ್ಳಿ ಭಾಗದಲ್ಲಿ 60 ಅಡಿ ರಸ್ತೆಯಲ್ಲಿರುವಂತಹ ಶ್ರೀ ವಿಜಯ ವಿನಾಯಕ ಸ್ವಾಮಿ ಮತ್ತು ಶಿವಸಾಯಿ ಬಾಬಾ ಅವರ ಈ ನಮ್ಮ ದೇವಸ್ಥಾನದಲ್ಲಿ ಬಾಬಾ ಅವರ ವರ್ಷವನ್ನು ಅದ್ದೂರಿಯಾಗಿ ನಾವು ಇಲ್ಲಿನ ಜನರ ಸಹಕಾರದಿಂದ ಮತ್ತು ಇಲ್ಲಿನ ಭಕ್ತಾದಿಗಳು ನಮಗೇನು ಅವರು ಕೈಯಲ್ಲಾದಷ್ಟು ಏನು ಒಂದು ಅವ್ರು ದಾನ ಮಾಡಿರ್ತಾರೆ, ಅದನ್ನ ನಾವು ಒಂದು ಒಂದು ಪೂಜೆಯನ್ನು ಪುರಸ್ಕಾರಗಳನ್ನು ನಿಷ್ಠೆ ನಿಯತ್ತಿಂದ ಮಾಡಿ ಇವತ್ತು ನೋಡ್ತಾ ಇದ್ದೀರಾ, ಇಲ್ಲಿ ಜನಸಾಗರನೇ ಬರ್ತಾ ಇದೆ. ಯಾಕೆಂದ್ರೆ ಬಾಬಾ ಅವ್ರ ಮೇಲೆ ಇಟ್ಟಿರುವಂತ ನಂಬಿಕೆ ಇದು. ಇಲ್ಲಿ ನಂಬಿಕೆಯಿಂದ ಎಲ್ಲರೂ ಇವತ್ತು ಏನು ಬಂದು ಇವತ್ತು ಇಷ್ಟು ಪೂಜೆ ಪುನಸ್ಕಾರನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ಇಲ್ಲೇ ನಡೀತಾ ಇರುವಂತ ಧರ್ಮ ನ್ಯಾಯ ನೀತಿ ಇದೆ ಅಂತ ಒಂದು ನಿಷ್ಠೆಯಿಂದ ಬರ್ತಾ ಇದ್ದಾರೆ. ಅದೇ ತರ 19 ವರ್ಷದಿಂದ ನಾವು ಇದೇ ಗುರು ಪೌರ್ಣಮಿಯ ಅಂಗವಾಗಿ ನಾವು ಶಿರಡಿ ಸಾಯಿಬಾಬಾ ಅವರಿಗೆ ನಾವು ಅಲ್ಲಿ ಏನು ಶಿರಡಿಯಲ್ಲಿ ನಡೆಯುತ್ತೋ ಅದೇ ತರ ನಾವು ಇಲ್ಲಿ ಬೆಳಿಗ್ಗೆ ಎದ್ದು ಆರತಿ ಕಾಕಟಾರತಿ ಎಲ್ಲ ಮಾಡಿ ಅಭಿಷೇಕ ಎಲ್ಲ ಮಾಡಿ ಅದನ್ನೆಲ್ಲ ನಾವು ಇವತ್ತು ಮಾಡಿ ಇವಾಗ ಅನ್ನದಾನ ಪಕ್ಕದಲ್ಲಿ ಒಂದು 8 ರಿಂದ 10 ಸಾವಿರ ಜನಕ್ಕೆ ಅನ್ನದಾನವನ್ನು ಮಾಡ್ತಾ ಇದ್ದೀವಿ. ಅನ್ನದಾನವನ್ನು ಇಲ್ಲಿನ ಭಕ್ತಾದಿಗಳು ಅವರ ಮನಸಾರ ಬಂದು ಅವ್ರು ಏನ್ ಬೇಕೋ ಕೊಟ್ಬಿಟ್ಟು ಹೋಗಿದ್ದಾರೆ. ಅದನ್ನ ₹1 ಇಲ್ಲಿ ಒಂದು ಇದಕ್ಕೂ ಆಗದಂಗೆ ನಾವು ಮಾಡ್ಕೊಂಡ್ ಬರ್ತಾ ಇದ್ದೀವಿ. ಆ ಶಿರಡಿ ಸಾಯಿಬಾಬಾ ಇಲ್ಲಿರುವಂತವರಿಗೆ ಎಲ್ಲರಿಗೂ ಒಂದು ಆರೋಗ್ಯ ಆಯುಸ್ಸು ನೆಮ್ಮದಿಯನ್ನು ಕೊಟ್ಟು ಕಾಪಾಡ್ಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದೇ ತರ ನಮ್ಮ ಶಾಸಕರಾದಂತ ಜನಪ್ರಿಯ ಶಾಸಕರಾದ ಗೋಪಾಲಯ್ಯವರು ಬಂದಿದ್ರು. ಎಲ್ಲ ಪಕ್ಷದವರು ಬಂದು ಇಲ್ಲಿ ಯಾವ ಪಕ್ಷ ಭೇದವಿಲ್ಲದೆ ಎಲ್ಲ ಬರ್ತಾ ಇದ್ದಾರೆ. ಅವ್ರು ಬಂದು ಅವ್ರಿಗೂ ಅವ್ರ ಕುಟುಂಬದವ್ರಿಗೂ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ನಾನು ಕೇಳ್ಕೊಂಡು ಇವತ್ತೇನು 19 ವರ್ಷದ ಇಲ್ಲಿ ಮಾಡ್ತಾ ಇದೀವಿ. ನಮ್ಮ ಏನು ಭಕ್ತಾದಿಗಳಿದ್ದಾರೆ ಅವರೆಲ್ಲ ಬಂದು ನಿಧಾನಕ್ಕೆ ತಾಳ್ಮೆಯಿಂದ ಪ್ರಸಾದನ ಸ್ವೀಕರಿಸಿಕೊಂಡು ಅವ್ರು ಹೋಗ್ಲಿ ಅಂತ ನಾನು ಈ ಶುಭ ಸಮಾಚಾರದ ನಿಮ್ಮ ವಾಹಿನಿ ಮುಖಾಂತರ ಹೇಳ್ತಾ ಇದ್ದೀನಿ.